ಇವತ್ತಿನ ನಮ್ಮ ರೆಸಿಪಿ ಐಟಮ್ ಇಡ್ಲಿ ಮಂಚೂರಿಯನ್. ಇವತ್ತಾಗಲಿ ಮನೇಲಿ ತುಂಬ ಇಡ್ಲಿ ಬಿಕ್ಕೋಗ್ಬಿಟ್ಟಿದ್ರೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಕ್ಳಿಗಂತೂ ಇದು ಸಿಕ್ಕಾಪಟ್ಟೆ ಫೇವ್ರೇಟು. ನೀವು ಟ್ರೈ ಮಾಡಿ, ನಿಮ್ಮನೆ ಮಕ್ಳಿಗೂ ಫೇವ್ರೇಟ್ ಆಗುತ್ತೆ. ಇವತ್ತು ನಮ್ಮ ಮನೇಲಿ ನೆಂಟರೆಲ್ಲ ಬಂದಿದ್ದಾರೆ ಅಂತ ತುಂಬ ಇಡ್ಲಿ ಮಾಡಿದ್ದೆ. ಎಲ್ಲ ಇಡ್ಲಿ ಮಿಕ್ಕೋಗ್ಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಮಳೆ ಬೇರೆ ಇದೆ ಆಚೆ, ಸೊ ಅದಕ್ಕೆ ಇಡ್ಲಿ ಮಂಚೂರಿಯನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಈ ಥರ ಮಿಕ್ಕೋಗಿರೋ ಇಡ್ಲಿಯಲ್ಲಿ ಇಡ್ಲಿ ಮಂಚೂರಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಡ್ಲಿನೆಲ್ಲ ಈ ಥರ ನಾವು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಿ. ನಿಮ್ಗೆ ಯಾವ ಶೇಪ್ ಬೇಕಂದರೆ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನಾನು ಒಂದು ಇಡ್ಲಿನ 9 ಪೀಸಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಮಂಚೂರಿ ಮಾಡೋಕ್ಕೆ ಇದು ಬ್ಯಾಟರ್ ಮಿಕ್ಸ್ ಮಾಡ್ಕೊಳ್ಳೋದು. 2 ಟೇಬಲ್ ಸ್ಪೂನ್ಸ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು 2 to 3 ಟೇಬಲ್ ಸ್ಪೂನ್ಸ್ ಹಾಕ್ಕೊಳ್ಳಿ. ಇಡ್ಲಿ ಸ್ವಲ್ಪ ಜಾಸ್ತಿ ಇದೆಯಲ್ಲ, ನಿಮ್ಮ ಹತ್ರ ಇಡ್ಲಿ ಎಷ್ಟಿದ್ರೆ ಅಷ್ಟು ಹಾಕ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನ್ಸ್ ಕಡಲೆ ಹಿಟ್ಟು ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು, ಬೇಕು ಅಂದರೆ ಒಂದು ಸ್ವಲ್ಪ ಖಾರದ ಪುಡಿ, ಇಲ್ಲ ಅಂದರೆ ನೀವು ಕಲರ್ ಹಾಕ್ಕೋಬೋದು, ಫುಡ್ ಕಲರು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡಬೇಕು ಅಂತ. ಆ ಥರ ನೋಡಿ, ತುಂಬ ಕಮ್ಮಿನೇ ಬ್ಯಾಟ್ರು, ಜಾಸ್ತಿ ಬ್ಯಾಟ್ರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ನೀರಾಗಿ ಪಕೋಡ ಮಾಡಬೇಕಂದ್ರೆ ಯಾವ ಥರ ಮಾಡ್ತೀವಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದ್ರೊಳಗಡೆ ಎಲ್ಲ ಇಡ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ, ಒಂದು 10 ಮಿನಿಟ್ಸ್ ಅಷ್ಟೊತ್ತು. ಏನಿಲ್ಲ, ಎಣ್ಣೆ ಕಾಯೋವರೆಗೂ ಬಿಟ್ಟರೂ ಸಾಕು. ನೋಡಿ, ಇಷ್ಟು ಮಾತ್ರ ಮಿಕ್ಸ್ ಆದರೆ ಸಾಕು. ನಿಮ್ಗೆ ಇನ್ನೂ ಜಾಸ್ತಿ ಇದು ಬೇಕಂದರೆ ನೀವು ಇನ್ನೂ ಸ್ವಲ್ಪ ಹಿಟ್ಟೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಈ ಥರ ಒಂದು 10 ಮಿನಿಟ್ಸ್ ಸೈಡ್ಗೆ ಇಟ್ಬಿಡಿ. ಅಷ್ಟೊತ್ತು ನಾವು ಎಣ್ಣೆ ಕಾಯಕ್ಕಿಡೋಣ. ನನ್ನ ಮಗ ಬಗ್ಗೆ ಏನು ಮಾಡ್ತಿದ್ದಾನೆ, ಮಮ್ಮಿ ಏನೋ ವೆರೈಟಿ ಮಾಡ್ತಿದ್ದಾರೆ ಅಂತ. ಹಾಯ್ ಹೇಳ, ಹಾಯ್. ನೋಡಿ, ಎಣ್ಣೆ ಕಾದಿದ ತಕ್ಷಣ ಮಿಕ್ಸ್ ಮಾಡಿರೋದೆಲ್ಲ ಬಿಟ್ಟಿದ್ದೀನಿ. 2 ರೌಂಡ್ಸ್ ಅಷ್ಟು ಆಗುತ್ತೆ. ನೋಡಿ, ಈ ಥರ ಫುಲ್ ಗೋಲ್ಡ್ ಕಲರ್ ಆಗೋದು ರೋಸ್ಟ್ ಮಾಡಿ ಈಗ ತೆಗೆದಿಟ್ಬಿಡಿ. ನಿಮ್ಗೆ ಬೇಕಂದರೆ ಡಬಲ್ ರೋಸ್ಟನ್ನು ಮಾಡ್ಕೋಬೋದು. ನಂಗೆ ಈ ರೇಂಜಿಗೆ ನಾನು ಹಾಕಿರ್ತೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿರೋಕ್ಕಿದೆ. ಇದು ಇಡ್ಲಿ ಅನ್ನೋ ಥರನೇ ಗೊತ್ತಾಗಲ್ಲ. ನೋಡಿ, ಪನ್ನೀರ್ ಥರ ಇದೆ ಇದು. ನೋಡಿ, ಅದು ಎಷ್ಟು ಚೆನ್ನಾಗಿದೆ. ಖಂಡಿತ ನೀವೆಲ್ಲರೂ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ನೋಡಿ, ಇದೆಲ್ಲ ರೋಸ್ಟ್ ಮಾಡೈತೆ. ಈಗ ನಾವು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಕಮ್ಮಿ ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಈಗ ಆಲ್ರೆಡಿ ಅದನ್ನೆಲ್ಲ ಆಯಿಲ್ ಫ್ರೈ ಮಾಡಿದ್ದೀನಿ, ಅದಕ್ಕೆ ತುಂಬ ಕಮ್ಮಿ ಆಯಿಲ್ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ನಾನು ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ 2-3 ಆನಿಯನ್ಸ್ ಆ್ಯಡ್ ಮಾಡ್ಕೊಬೋದು. ಈ ಆನಿಯನ್ ಚೆನ್ನಾಗಿ ರೋಸ್ಟ್ ಮಾಡಿಬಿಡೋಣ. ಇದು ಹೈ ಫ್ಲೇಮಲ್ಲೇ ಮಾಡಬೇಕು, ಆವಾಗ ನಿಮಗೆ ಚೆನ್ನಾಗಿ ಸ್ಮೋಕಿ ಫ್ಲೇವರ್ ಥರ ಚೆನ್ನಾಗಿ ಮಂಚೂರಿಯನ್ ಟೇಸ್ಟ್ ಬರುತ್ತೆ. ಯಾವಾಗಲೇ ಆಗಲಿ ಚೈನೀಸ್ ಫುಡ್ಸ್ ಎಲ್ಲ ನಾವು ಹೈ ಫ್ಲೇಮಲ್ಲೇ ಮಾಡಬೇಕು. ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡಬೇಕು. ಅದಾಗಲೇ ತಿನ್ನೋಕ್ಕೆ ಚೆನ್ನಾಗೇ ಇರೋದಲ್ಲ, ಇದನ್ನು ತುಂಬ ಫ್ರೈ ಮಾಡಬೇಕು. ನಿಮ್ಗೆ ಬೇಕಂದರೆ ಇದು ಒಂಥರ ಆಯಿಲ್ ಕಮ್ಮಿ ಹಾಕಿದೆಯಲ್ಲ, ಅದಕ್ಕೆ ನಿಮ್ಗೆ ಬೇಕಂದರೆ ಒಂದು ಸ್ಪೂನಷ್ಟು ನೀರು ಹಾಕೋಬೋದು. ಅವಾಗ ಇನ್ನೂ ಗ್ರೇವಿ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟು, ಇದು ಟೇಸ್ಟ್ ತಗೊಂಡು ಸಾಲ್ಟ್ ಹಾಕಿ. ನಾವು ಇಡ್ಲಿಗೆ ಆಲ್ರೆಡಿ ಹಾಕಿರ್ತೀವಲ್ಲ, ಅದಕ್ಕೆ ಕಮ್ಮಿ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲೆ, ಸುಮ್ಮನೆ ಪಿಂಚ್ ಅಷ್ಟೇ, ತುಂಬ ಜಾಸ್ತಿ ಹಾಕಿಕೊಳ್ಳಿ. ಆ ಫ್ಲೇವರ್ ತಿನ್ನೋಕ್ಕೆ ಹಾಕಿದ್ದೀರ. ಇದರಲ್ಲಿ ಬೇಕಾದರೆ ನೀವು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ಫುಲ್ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆ ನಾನು ಸ್ವಲ್ಪ ಕೆಚಪ್ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಕೆಚಪ್ಪು. ನಿಮಗೆ ಇನ್ನೂ ಏನಾದರೂ ಕೆಚಪ್ ಇಷ್ಟ ಆದರೆ ಹಾಕೋಬೋದು. ನಾನು ಸ್ವಲ್ಪ ಟೊಮೆಟೊ ಒಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಕೆಚಪ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತೀನಿ. ಚೂರು ಎಲ್ಲನೂ ಅಷ್ಟೇ ನಾವು ಕಮ್ಮಿ ಹಾಕೋಬೇಕು. ಸುಮ್ಮನೆ ಹಾಕಿದ್ದೀನಿ ಅನ್ನೋ ಥರ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಅದು ಫ್ಲೇವರ್ ಹೋಗ್ಲಿಕ್ಕೆ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ.
ನಾವು ಸ್ವಲ್ಪ ಸ್ಪೈಸಿ ಕಮ್ಮಿ ತಿನ್ನೋದ್ರಿಂದ ನಾನು ಎಲ್ಲ ಕಮ್ಮಿ ಹಾಕಿದ್ದೀನಿ. ನೀವು ಇನ್ನೂ ಬೇಕಂದರೆ ಸ್ವಲ್ಪ ಆನಿಯನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಜಾಸ್ತಿ ಹಾಕೋಬೋದು. ಈಗ ನೋಡಿ ಇದು ಫುಲ್ ಎಲ್ಲ ಆಗಿದೆ. ಇದಕ್ಕೆ ನಾವು ಆಲ್ರೆಡಿ ರೋಸ್ಟ್ ಮಾಡಿಟ್ಟರು ಇಷ್ಟೊಂದು ಆಗಿದೆ ನೋಡಿ. ಇದನ್ನೆಲ್ಲ ಆ್ಯಡ್ ಮಾಡೋಣ. ಇದೆಲ್ಲ ಹಾಕೊಂಡು ಫುಲ್ ಟೋಸ್ಟ್ ಮಾಡೋಣ ನಾವು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಹಾಕಿದ್ರೆ ನಿಮ್ಗೆ ಬೇಕಾದ್ರೆ ಇನ್ಸ್ಟೆಂಟ್ ಎಕ್ಸ್ಟ್ರಾ ಕೆಚ್ಚಪ್ ಆಗಿರ್ತದೆ. ಕೆಚ್ಚಪ್ ತುಂಬ ತಿಂತಾರೆ, ಅದಕ್ಕೆ ನಾನು ಇನ್ನೂ ಕಮ್ಮಿ ಹಾಕ್ತೀನಿ. ಆ ಪ್ಲೇಟಲ್ಲಿ ಜಾಸ್ತಿ ಕೆಚ್ಚಪ್ ಹಾಕ್ತೀನಿ.